ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಡ್ರಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಏನೋ ಅಂತಂದರೆ ನಮ್ಮ ಆದ್ಯದು ಡೈಲಿ ರೊಟೀನ ಮಾಡೋಣ ಅಂತ ಹೇಳಿ ತುಂಬ ದಿವಸದಿಂದನೇ ಅಂದ್ಕೊಳ್ತಾ ಇದ್ದೆ ಅವಳದ್ದು ಡೈಲಿ ರೊಟೀನ ಮಾಡೋಣ ಅಂತ ಹೇಳಿ. ಬಟ್ ಅವಳಿಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಅವಳಿಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವಳಿಗೆ ಇರಿಟೇಷನ್ ಆಗುತ್ತೆ, ಇರಿಟೇಟ್ ಮಾಡ್ತಾಳೆ. ಹಾಗಾಗಿ ಬರೀ ಅಳೋದೇ ಇರುತ್ತೆ ವಿಡಿಯೋದಲ್ಲಿ ಅಂತ ಹೇಳಿ ನಾನು ಮಾಡಿರಲಿಲ್ಲ. ಓಕೆ, ಇವಾಗ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಲ್ಲ. ನಾನು ನೈಟ್ ಮನಿಕೊಳ್ಳೋದೇ ಸ್ವಲ್ಪ ಲೇಟ್ ಆಗುತ್ತೆ. ಅವಳು 12 ಗಂಟೆ 1 ಗಂಟೆವರೆಗೂ ಎದ್ದೇ ಇರ್ತಾಳೆ. ಹಾಗಾಗಿ ನಾನು ಅವಳು ಎದ್ದೇ ಇರೋ ಟೈಮಲ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿ ಏನಾದರೂ ಏನು ಕೆಲಸ ಇರುತ್ತೋ, ಪಾತ್ರೆ ಎಲ್ಲ ತೊಳೆಯೋದು ಇದೆಲ್ಲ ರಾತ್ರಿನೇ ಮುಗಿಸಿರ್ತೀನಿ. ಹಾಗಾಗಿ ಯಾಕಂದರೆ ನಂದು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗಿಬಿಡ್ತೈತಿ. ಅವಳು ಲೇಟಾಗಿದೆ, ಅವಳು ಲೇಟಲ್ಲ, ಅವಳು ನೈಟ್ ಮನಿಕೊಳ್ಳೋದು. ಹಾಗಾಗಿ ನಂದು ಲೇಟ್ ಆಗಿರುತ್ತೆ ಮನಿಕೊಳ್ಳೋದು. ಹಾಗಾಗಿ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಅವಳಿಗೆ ಎದ್ದಿದ ತಕ್ಷಣವೇ ಒಂದು ಟೈಮ್ ಫೀಡ್ ಮಾಡಿಸಿರ್ತೀನಿ. ಇವಾಗ ಒಂದು ಟೈಮ್ ಅವಳು ಎದ್ದಿದ್ದಾಳೆ, ಎದ್ದು ಫೀಡ್ ಮಾಡಿಸಿದ್ದೀನಿ. ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ನಂದೇನು ಕೆಲಸ ಇದೆ ನಾನೆಲ್ಲ ಅವಳು ಆಟ ಆಡೋ ಟೈಮಲ್ಲೇ ನನ್ನ ಕೆಲಸ ಎಲ್ಲ ಮಾಡ್ಕೊತೀನಿ. ಹಾಗಾಗಿ ಇವತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಆದ್ಯಾಗೆ ಯಾವ ಥರ ಊಟ ಕೊಡ್ತೀನಿ, ಅವಳು 1 ಇಯರಲ್ಲಿ ಏನೇನು ಕಲ್ತಿದ್ದಾಳೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಲೈಕು, ಶೇರು, ಕಮೆಂಟು ಮಾಡಿರಿ. ಥ್ಯಾಂಕ್ ಯು. ಅವಳಿಗೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ಅವಳಿಗೆ ಸ್ನಾನ ಮಾಡಿಸಿದ್ದೀನಿ ಬೆಳಗ್ಗೆನೆ. ಇವಳು ಹುಟ್ಟಿದಾಗಿಂದನೂ ಅಷ್ಟೇ, ಪೌಡ್ರು ಮತ್ತು ವ್ಯಾಸ್ಲಿನ್ ಏನಾದರೂ ಹಚ್ಬೇಕಂದ್ರೆ ಸ್ವಲ್ಪ ಅಳ್ತಾಳೆ. ಸ್ವಲ್ಪ ಅವಳಿಗೆ ಇರಿಟೇಷನ್ ಆಗ್ತೈತೆ. ಅವಳಿಗೆ ಇಷ್ಟ ಆಗಲ್ಲ ಪೌಡ್ರು ಮತ್ತು ವ್ಯಾಸ್ಲಿನ್ ಏನಾದರೂ ಹಚ್ಬೇಕಂದ್ರೆ. ಬಟ್ ಬೊಟ್ಟಿಕ್ಕವಾಗ ಮಾತ್ರ ಅವಳಿಗೆ ಬೊಟ್ಟಿಕ್ಕದು ಮಾತ್ರ ಇಷ್ಟ ಅವಳಿಗೆ. ಅವಾಗ ಮಾತ್ರ ಅವಳು ಹುಟ್ಟಿದಾಗಿಂದನೂ ಅಷ್ಟೇ ಸುಮ್ಮನೆ ಇರ್ತಾಳೆ, ಸೈಲೆಂಟಾಗಿ ಅಲ್ಲಾಡಲ್ಲ, ಏನಿಲ್ಲ. ಆ ಬೊಟ್ಟು ಮಾತ್ರ ಕ್ಲೀನಾಗಿ ಇಕ್ಕಿಸ್ಕೊತಾಳೆ. ಅವಳಿಗೆ ನನಗೇನು ಅನಿಸುತ್ತೆ ಅಂದರೆ, ಇವಳಿಗೆ ಮೇಕಪ್ ಅಂದರೆ ಜಾಸ್ತಿ ಇಷ್ಟ ಏನೋ ಅಂತ ಅನಿಸುತ್ತೆ ಒಂದೊಂದು ಸತಿ ನನಗೆ. ಅವಳು ನೋಡಿ ಬೊಟ್ಟಿಕ್ಕವಾಗ ಮಾತ್ರ ಎಷ್ಟು ಸೈಲೆಂಟಾಗಿರ್ತಾಳೆ ಅಂತ. ಅದೇ ನಾವು ಬೇರೆ ಏನಾದರೂ ವ್ಯಾಸ್ಲಿನು ಏನಾದರೂ ಹಚ್ಚಬೇಕಂದ್ರೆ ಮಾತ್ರ ಅಲ್ಲಾಡೋದು, ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡ್ತಾಳೆ. ಇನ್ನೇ ನಾನು ಅವಳಿಗೆ ಬೆಳಗ್ಗೆ ಒಂದು ಟೈಮ್ ಮಾತ್ರ ಮನಗಿಸೋದು. ಈ ಥರ ಸುತ್ತಿ ಮನಗಿಸೋದ್ರಿಂದ ಅವಳು ಜಾಸ್ತಿ ಹೊತ್ತು ಮನಿಕೋತಾಳೆ ಅಂತ ಹೇಳಿ ಈ ಥರ ಸುತ್ತಿ ಮನಗಿಸ್ತೀನಿ. ಅದು ಫಸ್ಟಿಂದನೂ ರೂಢಿ ಅವಳಿಗೆ. ಇವಾಗಷ್ಟೇ ಮನಿಕೊಂಡು ಎದ್ದಿದ್ದಾಳೆ. ಒಂದು ಗಂಟೆಗೆ ಏನೋ ಮನಿಕೊಂಡಿರೋದು, ಇವಾಗ ಎದ್ದಿರೋದು 3 ಗಂಟೆಗೆ. ಇವಾಗ ಬೆಳಗ್ಗೆ ಒಂದು ಟೈಮ್ ಮನಿಕೊಂತಾಳೆ ಅಷ್ಟೇ, 1-2 ಅವರ್ ಮನಿಕೊಂತಾಳೆ. ಅದಾದಮೇಲೆ ಒಂದೇ ಸತಿ ನೈಟಿಗೆ ಮನಗಿಸ್ಬಿಡ್ತೀನಿ. ಇಲ್ಲಾಂದರೆ ಅವಳು ಮತ್ತು ರಾತ್ರಿ ನಮಗೆ ನಿದ್ದೆ ಇಲ್ದಿರಂಗೆ ಮಾಡ್ತಾಳೆ. ಅದ್ಯಾ ಎಷ್ಟೊತ್ತು ಮನಿಕೊಂಡಿದ್ಯಾ ನೀನು? ಅಯ್ಯೋ ಓನಮ್ಮ, ಹಾಯ್ ಮಾಡಲಿ. ಹಾಯ್ ಹಾಯ್, ಸರಿ ಬಾಯ್ ಮಾಡು. ಸರಿ ಬಾಯ್ ಮಾಡು. ಬಾಯ್ ಅಲ್ಲಿ ನೋಡಿ ಮಾಡಮ್ಮ. ಬಾಯ್. ಸರಿ ಒಂದು ಪುತ್ತ ಕೊಡು. ಪುತ್ತ ಕೊಡು ಅಂದರೆ ಏಟ್ ಕೊಡ್ತಾಳೆ ಅವಳಿಗೆ. ಪುತ್ತ ಕೊಡೋಣ ಅವನು. ಬೆಳಗ್ಗೆ ಒಂದು ಟೈಮ್ ಫಸ್ಟೆಲ್ಲ ನಾನು 1-2 ಟೈಮ್ ಮನಗಿಸ್ತಾ ಇದ್ದೆ ಅವಳನ್ನ. ಬೆಳಗ್ಗೆ ಮತ್ತು ಸಾಯಂಕಾಲ ಸಂಜೆ ಮನಗಿಸ್ತಾ ಇದ್ದೆ.
ಬಟ್ ಇವಾಗ ಸಂಜೆ ಮನಗಿಸಿರೋದ್ರಿಂದ ಸಂಜೆ ಮನಗಿಸೋದ್ರಿಂದ ಅವಳು ರಾತ್ರಿ ನಿದ್ದೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಸಂಜೆ ಒಂದನ್ನು ನಾನು ಇವಾಗ ನಿಲ್ಲಿಸಿದ್ದೀನಿ. ಅದಕ್ಕೆ ಬೆಳಗ್ಗೆ ಒಂದು ಟೈಮೇ ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಮನಗಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾಳೆ. ಅದಾದಮೇಲೆ ನೈಟ್ 9:30 10 ಗಂಟೆ 10:30 ಒಂದೊಂದು ಟೈಮ್ 11 ಗಂಟೆ ಈ ಥರ ಎಲ್ಲ ಆಗುತ್ತೆ ಅವಳದು. ಮತ್ತು ಅವಳಿಗೆ ನಾವು ಊಟ ಏನಾಗುತ್ತಂದರೆ ಅವಳಿಗಂತ ನಾವೇನು ಸಪ್ರೇಟಾಗಿ ಇದು ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಏನು ಫಸ್ಟೆಲ್ಲ ಆವಾಗ ಇನ್ನೂ 1 ವರ್ಷದ ಒಳಗಡೆ ಇರೋವಾಗ ಸರ್ಲಾಕು ಮತ್ತು ಸರಿ ಈ ಥರ ಎಲ್ಲ ಅವಳಿಗೆ ಕೊಡ್ತಾ ಇದ್ವಿ. ಬಟ್ ಇವಾಗ ಅವಳಿಗೆ 1 ವರ್ಷ ಆದಮೇಲೆ ನಾವೇನು ತಿಂತೀವೋ ಅದನ್ನೇ ಅವಳಿಗೂ ನಾವು ಅವಳಿಗೂ ಅಂದ್ರೇ ಸ್ವಲ್ಪ ಅವಳಿಗೂ ಈಸಿ ಆಗುತ್ತೆ ನುಂಗೋದಕ್ಕೆ. ಇವಾಗ ಬರೀ ಆ ಥರ ಲಿಕ್ವಿಡೇ ಕೊಡೋದ್ರಿಂದ ಅವರು ನುಂಗೋದು ಹೇಗೆ ಏನು ಗೊತ್ತಾಗಲ್ಲ ಅವರಿಗೆ. ಹಾಗಾಗಿ ಕೊಡೋದು, ಹಾಗಾಗಿ ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿ ನಾವು ಏನು ತಿಂತೀವೋ ಅದೇ ನಾವು ಬೆಳಗ್ಗೆನೂ ನಾವು ಏನು ತಿಂತೀವೋ ಅದನ್ನೇ ಯಾವಾಗಾದರೂ ಅದರಲ್ಲೂ ಅವಳು ಸರಿ ಇವಾಗ ಸ್ವಲ್ಪ ತಿಂತಾ ಇಲ್ಲ. ಹಾಗಾಗಿ ಯಾವಾಗೋ ಒಂದು 4-5 ಡೇಸ್ಗೆ ಒಂದ್ಸತಿ ನಾವು ಅವಳಿಗೆ ಸರಿ ಮಾಡಿ ಕೊಡ್ತೀನಿ. ಮತ್ತು ವೈಟ್ ರೈಸು ವೈಟ್ ರೈಸ್ ಕೊಡ್ತೀವಿ. ಬಿಟ್ಟರೆ ನಾವೇನಾದರೂ ಇಡ್ಲಿ ತಿಂದರೆ ಅವಳಿಗೂ ಇಡ್ಲಿನೇ ಕೊಡ್ತೀವಿ. ಆಲ್ಮೋಸ್ಟ್ ನಾವು ಏನು ತಿಂತೀವೋ ಅದನ್ನೇ ಅವಳಿಗೂ ನಾನು ಕೊಡೋದು. ಊಟದಂತೂ ಇಷ್ಟೇ ನಾವೇನು ಕೊಡ್ತೀವಿ ಅದೇನೇ ಅವಳಿಗೂ. ಮತ್ತು ಅವಳು ಫಸ್ಟೆಲ್ಲ ಜಾಸ್ತಿ ಮನಿಕೊತಾ ಇರಲಿಲ್ಲ, ಇವಾಗ ಸ್ವಲ್ಪ ಮನಿಕೊತಾ ಇದ್ದಾಳೆ. ಏನೇನು ಮಾತಾಡೋಕ್ಕೆ ಕಲ್ತಿದ್ದಾಳೆ ಅಂತಂದರೆ ತಾತ, ಅಜ್ಜಿ, ಅತ್ತೆ, ಪಪ್ಪ, ಅಜ್ಜ ಇಷ್ಟಂದರೂ. ಮತ್ತು ನಾವೆಲ್ಲ ಅಂಗಡಿಗೆ ಹೋದ್ರೆ ಏನು ಬೇಕು ಅಂತ ಇದು 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 ಈ ಥರ ಎಲ್ಲ ಇವಾಗ ಮಾತಾಡೋಕ್ಕೆ ಇವಾಗ ಕಲಿತಿದ್ದಾಳೆ. ಮತ್ತು ಓಡಾಡೋದಂತೂ ಫಸ್ಟೇ ಇವಾಗ 1 ವರ್ಷದ ಒಳಗಡೆನೇ ಅವಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನೊಂದೇನೆಂದರೆ ಅವಳು ಈ ಥರ ಹೊಟ್ಟೆಯಿಂದ ಈ ಥರ ಮುಂದೆ ಹೋಗೋದು ಇದನ್ನು ಮಾಡಿಲ್ಲ ಅವಳು. ಎಲ್ಲ ಮಕ್ಕಳು ಮಾಡ್ತಾರೆ, ಇವಳು ಅದನ್ನು ಮಾಡಿಲ್ಲ. ಡೈರೆಕ್ಟಾಗಿ ಕುತ್ಕೊಂಡ್ಬಿಟ್ಲು. ಮತ್ತು ಸ್ವಲ್ಪ ಕುತ್ಕೊಂಡೇ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಈ ಥರ ಎಲ್ಲ ಕೀಟ್ಲೆ ಮಕ್ಕಳನ್ನ ನಾವು ಇನ್ನೊಂದು ನಮ್ಮ ಮಗು ಆ ಥರ ಇದೆ, ಅವ್ರ ಮಗು ಈ ಥರ ಇದೆ, ಇನ್ನೊಂದು ಮಗು ಜೊತೆ ನಾವು ನಮ್ಮ ಮಗುನ ಕಂಪೇರ್ ಮಾಡಬಾರ್ದು. ಅಲ್ಲಿ ಬಾಯ್ ಮಾಡೋ, ಬಾಯ್ ಹಾಯ್ ಮಾತ್ರ ಮಾಡಲ್ಲ, ಬಾಯ್ ಮಾತ್ರ ಮಾಡ್ತಾಳೆ. ಮತ್ತು ಪುಟ್ಟ ಕೊಡೋದು ಫಸ್ಟೆಲ್ಲ ಕೊಡ್ತಾಯಿದ್ಲು. ಇವಾಗ ಒಂದು ಚಿಕ್ಕ ಮಕ್ಳು ಇರ್ತಾಳೆ, ಅವ್ರ ಏಜ್ ಅವರು ಸ್ವಲ್ಪ ಅವಳಿಗೆ ಸ್ವಲ್ಪ ದೊಡ್ಡವರು ಇರೋರು. ಇನ್ನೊಂದ್ಸತಿ ಕೊಡಮ್ಮ ಅವಳಿಗೆ ಬೇಕಂದಾಗ ಮಾತ್ರ ಅವಳು ಕೊಡೋದು. ಏನು ಕುಡಿತೀಯ ನೀನು? ಏನು ಕುಡಿತೀಯ ನೀನು ಅನ್ಕ? ಏಯ್ ಕುಕ್ಕುತ್ತೀನಿ ನೋಡು. ಸರಿಮ್ಮ, ಸಾರಿ. ನಾವೇನಾದ್ರು ಸ್ವಲ್ಪ ಜೋರಾಗಿ ಏನಾದರೂ ಅವಳು ಕೋಪದಿಂದ ಹೇಳಿದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೇಳಿದ್ದೀನಿ ಊಟ ಏನು ಕೊಡ್ತೀನಿ ಅಂತ. ಅದೇ ಎಷ್ಟೊತ್ತಿಗೆ ಮನೆಗೆ ಕುಂತಾಳೆ ಅದೆಲ್ಲ ಹೇಳಿದ್ದೀನಿ. ಈ ವಿಡಿಯೋ ಫುಲ್ಲು ನಮ್ಮ ಮಾಧ್ಯಮದಲ್ಲಿ ಇರುತ್ತೆ. ಏನೇ ಕಲ್ತಿದ್ಯಾ? ಫೋನ್ ಮಾಸು ಇಂದ ಇದರಲ್ಲಿ ಏನೈತೆ ತೆಗಿಯಮ್ಮ, ಏನೈತೆ ತೆಗಿ. ಮತ್ತು ಎಲ್ಲರೂ ನಮ್ಮ ಆದ್ಯ ವಿಡಿಯೋಸ್ ಏನಾದರೂ ಹಾಕಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನಿಮ್ಮ ಮಗಳು ತುಂಬ ಕ್ಯೂಟಾಗಿದ್ದಾಳೆ ಅದೆಲ್ಲ ಹೇಳ್ತಾ ಇರ್ತೀರಾ. ಎಲ್ರಿಗೂ ಥ್ಯಾಂಕ್ಸ್. ನಾನು ಮಾಡೋ ಥರ ವಿಡಿಯೋನೇ ನಮ್ಮ ಮನೆ ಹತ್ರ ಇರೋ ಒಂದು ಹುಡುಗಿನೂ ಅದೇ ಥರ ನೋಡಿ ಅವ್ರ ಫೋನಲ್ಲಿ ಮಾಡಿದ್ದಾರೆ. ನಾನು ವಿಡಿಯೋನ ಈ ವಿಡಿಯೋಲಿ ಹಾಕಿರ್ತೀನಿ. ಅವರು ಮನೇಲಿ ಕೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ಅವರೇನಾದರೂ ಹಾಕಿ ಅಂತ ಹೇಳಿದರೆ ನಾನು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಆ ಹುಡುಗಿ ಯಾರು ಅಲ್ಲ, ಇದೇನೆ ಅವಳು. ನಾನು ಮಾಡೋ ಥರನೇ ಅವಳು ಈ ಥರ ಫೋನ್ ಹಿಡ್ಕೊಂಡು ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದೆ, ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ಹೇಳಿ ವಿಡಿಯೋ ಮಾಡಿದ್ದಾಳೆ. ಅವರಮ್ಮ ನನಗೆ ಸೆಂಡ್ ಮಾಡಿದರೆ ನೀನು ಮಾಡೋ ಥರ ಮಾಡಿದ್ದಾಳೆ ನೋಡು ಅಂತ ಹೇಳಿ. ಅದಕ್ಕೆ ಅವರಮ್ಮ ಪರ್ಮಿಷನ್ ತೊಗೊಂಡು ನಾನು ಈ ವಿಡಿಯೋಲಿ ಹಾಕಿರ್ತೀನಿ ನೋಡಿ. ಓಕೆ, ಇವಾಗ ಅವಳನ್ನ ಮಾತಾಡ್ತೀನಿ. ಸಿತು, ನಾನು ಮಾಡೋ ವೀಡಿಯೋಸ್ ನೋಡಿ ತಾನೇ ನೀನು ಮಾಡಿರೋದು? ಹಾಂ, ಓಕೆ. ಇವಾಗ ನೀನು ವೀಡಿಯೋಸ್ ಮಾಡಿದ್ರೆ ಯಾವ ಥರ ಮಾಡ್ತೀಯಾ? ಮಾಡು. ನಾನು ಈ ಥರ ಕೂಡ ಮಾಡ್ತೀನಿ. ಯಾವ ಥರ ನನ್ನ ಥರನೇ ಸ್ಟೈಲ್ ಮಾಡ್ತೀನಿ. ನಾನು ನಿನ್ನ ಥರ ಮಾಡತ್ತಲ್ಲೇ ನಾನು ಮಾಡ್ತೀನಿ ಆ ಥರನೇ ಸೇಮ್. ಆಮೇಲೆ
ನೀನು ಯಾವ್ಯಾವ ಈ ಥರ ರೀಲ್ಸ್ ಹಾಕ್ತೀಯಲ್ಲ ಆ ಥರನೇ ರೀಲ್ಸ್ ನೋಡಿಬಿಟ್ಟು ಒಂದ್ಸತಿ ಆ ಥರನೇ ಮಾಡೋದು ನಾನು. ನಮ್ಮ ಅದ್ಯ ನೋಡ್ರಿ. ನಮ್ಮ ಸ್ಕೂಲಲ್ಲಿ ನಾನು ಡ್ಯಾನ್ಸ್ ಕೂಡ ಮಾಡ್ತೀನಿ. ನಾನು ನಮ್ಮ ಅಕ್ಷತಕ್ಕ ಜೊತೆ ರೀಲ್ಸ್ ಕೂಡ ಮಾಡ್ತೀನಿ. ನಾನು ಸ್ಕೂಲಲ್ಲಿ ಕೂಡ ಈ ಥರನೇ ಡ್ಯಾನ್ಸ್ ಮಾಡ್ತೀನಿ, ಈ ಥರನೇ ವೀಡಿಯೋಸ್ ಕೂಡ ಮಾಡ್ತೀನಿ. ನಮ್ಮ ಸಾರ್ ಹತ್ರ ಏನೇನು ಆ ಥರ ಮಾಡ್ತಾರೆ ಆ ಥರ ಎಲ್ಲ ಮಾಡ್ತೀನಿ. ನಮ್ಮ ಸಾರ್ ಒಂದು ದಿವಸ ಡ್ಯಾನ್ಸ್ ಕರ್ಕೊಂಡು ಹೋಗಿದ್ರು, ಇವತ್ತು ಕೂಡ ಡ್ಯಾನ್ಸ್ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೇ ನಾನು ಸಾಂಗು ಹಾಡ್ತೀನಿ ಕೇಳು. ನಾನು ಸಾಂಗ್ ಕೂಡ ಆಡ್ತೀನಿ, ಸಾಂಗು ಕೂಡ ಆಡ್ತೀನಿ. ಫೇವ್ರೆಟ್ ಸಾಂಗ್ ಯಾವುದು? ನನ್ನ ಫೇವ್ರೆಟ್ ಸಾಂಗು ಕನ್ನಡದೇ ಆದರೆ ಅದು ನನಗೆ ಭಾಳ ಇಷ್ಟ ಕನ್ನಡದ್ದು. ಇಂಗ್ಲೀಷ್ ಕೂಡ ಓದ್ತೀನಿ, ಅವೆಲ್ಲ ಮಾಡ್ತೀನಿ. ಅಷ್ಟೇ ನಿಂತ್ಕೊ ಹಾಡು, ಸಾಂಗ್ ಹಾಡು. ಡೈವರ ನನ್ನ ಲವರ ಜೋರಾಗಿ ಹಾಡು. ಅದ್ರಲ್ಲಿ ಉತ್ತರ ಕರ್ನಾಟಕ ಸಾಂಗ್ ಇಲ್ಲ, ನಮ್ಮ ಸೈಡ್ದಿಲ್ಲ, ಜೋರಾಗಿ ಹಾಡು. ಯಾದಳ್ಳಿ ಜೇನ ಕರಿಯ ಅವಾಗ್ಲೇ ಹಾಡಿದಲ್ಲ ಜನಪದ, ಅದನ್ನ ಹಾಡು ಜೋರಂಗ. ಬೇಡ ಅದು ಹಾಡು, ಅದು ಚಂದಿದ್ ಹಾಡು. ಡೈವರ ನನ್ನ ಲವರ ಹೇ ಡೈವರ ನನ್ನ ಲವರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಇತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿರಿ. ನನಗೆ ಒಂಥರ ಹೇಳ್ದು ಡೈಲಿ ಲಾಗ್ ಥರ ಇತ್ತು ಅಂತ ಅನ್ನಿಸ್ತು, ಬಟ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ನೈಟ್ವರೆಗೂ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟು ಅಲ್ಲಿ ಗಂಟ ಅವಳು ಸೈಲೆಂಟಾಗಿ ಇರಲ್ಲ. ಮತ್ತು ಅವಳಿಗೆ ವೀಡಿಯೋ ಆನ್ ಮಾಡಿದ ತಕ್ಷಣ ಅವಳಿಗೆ ಫೋನು ಕ್ಯಾಮ್ರಾ ನೋಡಿದ ತಕ್ಷಣ ಅವಳು ಎತ್ಕೊಂಡ್ಬಿಡ್ತಾಳೆ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ವಿಡಿಯೋ ನೋಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಬಾಯ್.